ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀವೆಲ್ಲ ರಾಮಾಯಣದ ಕತೆ ಓದಿದ್ದೀರಿ, ಕೇಳಿದ್ದೀರಿ. ರಾಮನ ಜನನದ ಪೂರ್ವದಿಂದ ಹಿಡಿದು ಮುಂದೆ ರಾಮ ಹಾಗೂ ಲವಕುಶರ ನಡುವಿನ ಯುದ್ಧದವರೆಗಿನ ಕತೆ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿದೆ. ಈ ಬಗ್ಗೆ ಪುಸ್ತಕ, ಟಿವಿ, ಸಿನಿಮಾ, ಧಾರಾವಾಹಿಗಳ ಮೂಲಕ ನೀವು ಕೇಳಿ ತಿಳಿದಿರಬಹುದು. ಆದರೆ ಇಲ್ಲೆಲ್ಲ ನೀವು ಕೇಳದೆ ಅಥವಾ ನೋಡದೇ ಇರುವ ರಾಮಾಯಣದ ಕುರಿತಾದ ಇತರೆ ಸ್ವಾರಸ್ಯಕರ ಕತೆಗಳು ಸಹ ಸಾಕಷ್ಟಿವೆ. ಇವುಗಳನ್ನ ಟಿವಿ ಸೀರಿಯಲ್ಗಳಲ್ಲಿ ತೋರಿಸದೇ ಇರಬಹುದು. ಇಂತಹ ಅಪರೂಪದ ಕತೆಗಳು ನಮಗಿಂತ ಚೆನ್ನಾಗಿ ನಮ್ಮ ಹಿರಿಯರಿಗೆ ತಿಳಿದಿರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ರಾಮಾಯಣದ ಕುರಿತಾದ ಅಂತಹ ನೀವು ಸಾಮಾನ್ಯವಾಗಿ ಎಲ್ಲೂ ಕೇಳದಿರುವ ಕೆಲ ಕುತೂಹಲಕರ ವಿಷಯಗಳ ಬಗ್ಗೆ ಹಾಗೂ ಅದರ ಕತೆಗಳ ಬಗ್ಗೆ ರೋಚಕವಾಗಿ ತಿಳಿಯಲು ಪ್ರಯತ್ನಿಸೋಣ ಬನ್ನಿ. ಮೊದಲನೆಯದ್ದು, ರಾಮಾಯಣದ ವಿವರವನ್ನ ಆಂಜನೇಯನು ಶ್ರೀ ವಾಲ್ಮೀಕಿಯವರಿಗಿಂತಲೂ ಮೊದಲೇ ಬರೆದಿದ್ದ ಸಂಗತಿ ನಿಮ್ಗೆ ಗೊತ್ತೇ? ಹೌದು, ಇದು ಕೇಳಲು ಅಚ್ಚರಿ ಎನಿಸಿದ್ರೂ ಸಹ ಕೆಲವು ಕಡೆ ನಮೂದಾಗಿರುವಂತಹ ಅಪರೂಪದ ವಿಷಯ. ನಮಗೆಲ್ಲ ರಾಮಾಯಣ ಬರೆದವರು ಶ್ರೀ ವಾಲ್ಮೀಕಿ ಎಂಬ ವಿಷಯ ಗೊತ್ತು. ಆದರೆ ಅವರಿಗೂ ಮೊದಲೇ ಹನುಮಂತ ಸ್ವಾಮಿಯು ತನ್ನ ಆರಾಧ್ಯ ದೈವವಾದ ಶ್ರೀರಾಮನ ಜನ್ಮ ವೃತ್ತಾಂತ ಹಾಗೂ ಇತರೆ ಕತೆಗಳನ್ನ ಮೊದಲೇ ತನ್ನ ದಿವ್ಯ ದೃಷ್ಟಿಯಿಂದ ತಿಳಿದು ಕಲ್ಲಿನಲ್ಲಿ ತನ್ನ ಕೈ ಬೆರಳಿನಿಂದಲೇ ಬರೆದಿಟ್ಟ ಸಂಗತಿಯ ಬಗ್ಗೆ ಕೇಳಿ ತಿಳಿದ ಶ್ರೀ ವಾಲ್ಮೀಕಿ ಬೆರಗಾಗುತ್ತಾರೆ. ಆಂಜನೇಯ ಬರೆದಿದ್ದ ಆ ಕಲ್ಲಿನಲ್ಲಿದ್ದ ಶ್ರೀರಾಮನ ಕುರಿತಾದ ವರ್ಣನೆಯನ್ನ ನೋಡಿ ಅಚ್ಚರಿ ಪಡುವ ವಾಲ್ಮೀಕಿಯು, ಹೇ ಪವನಸುತನೇ, ನಾನು ಬರೆದ ರಾಮಾಯಣಕ್ಕಿಂತಲೂ ನೀನು ಬರೆದ ಹಾಗೂ ಅದರಲ್ಲಿ ಕೊಟ್ಟಿರುವ ಶ್ರೀರಾಮನ ಕುರಿತಾದ ವರ್ಣನೆಯು ನಿಜಕ್ಕೂ ಅತ್ಯದ್ಭುತವಾಗಿದೆ. ನಿನ್ನ ರಚನೆಯ ಮುಂದೆ ನನ್ನ ರಚನೆ ಸಪ್ಪೆನಿಸುತ್ತದೆ ಎಂದು ಹೇಳಿದಾಗ ವಾಲ್ಮೀಕಿಯ ಹೊಗಳಿಕೆಯಿಂದ ಆಂಜನೇಯ ಹೆಚ್ಚೇನು ರೋಮಾಂಚನಕ್ಕೊಳಗಾಗದೆ ಕೊಂಚ ಮುಜುಗರ ಪಡುತ್ತಾನೆ. ನಾನು ಮೊದಲೇ ರಾಮಾಯಣ ರಚಿಸಬಹುದಾದರೂ ವಾಲ್ಮೀಕಿ ತಾನೊಬ್ಬ ಶ್ರೇಷ್ಠ ಮಹರ್ಷಿ ಹಾಗೂ ಕವಿ, ನನ್ನಿಂದಾಗಿ ಅವರ ರಚನೆಯು ಜಗತ್ತಿಗೆ ಕಾಣದೆ ಮಸುಕಾಗಿ ಉಳಿಯಬಾರದೆಂದು ಯೋಚಿಸಿದ ಹನುಮದೇವರು ತನ್ನ ರಚನೆಯಲ್ಲಿದ್ದ ಆ ಕಲ್ಲನ್ನ ಸಮುದ್ರಕ್ಕೆ ಎಸೆಯುತ್ತಾರೆ. ಅಂದಿನಿಂದ ವಾಲ್ಮೀಕಿ ರಚಿಸಿದ ಮಹಾಕಾವ್ಯವೇ ಜಗದ್ವಂದ್ಯ ಎನಿಸಿಕೊಂಡಿತ್ತೆಂಬ ನಂಬಿಕೆ ಇದೆ. ಎರಡನೆಯದ್ದು, ರಾಮಾಯಣದಲ್ಲಿ ಪರಮ ಪವಿತ್ರ ಹಾಗೂ ಪೂಜ್ಯವೆನಿಸಿದ ಗಾಯತ್ರಿ ಮಂತ್ರವೂ ಸಹ ಇದೆ. ಈ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರೋದಿಲ್ಲ. ರಾಮಾಯಣದಲ್ಲಿ ಒಟ್ಟು 24,000ಕ್ಕೂ ಹೆಚ್ಚಿನ ಶ್ಲೋಕಗಳಿವೆ. ಇವುಗಳಲ್ಲಿ ಪ್ರತಿ 1000 ಶ್ಲೋಕಗಳಿಗೆ ಒಂದರ ಹಾಗೆ ಗಾಯತ್ರಿ ಮಂತ್ರವು ತನ್ನ ಒಂದೊಂದು ಪದದಿಂದ ಶುರುವಾಗುತ್ತೆ. ಗಾಯತ್ರಿ ಮಂತ್ರದಲ್ಲಿ ಒಟ್ಟು 24 ಪದಗಳಿವೆ. ರಾಮಾಯಣದ 24,000 ಶ್ಲೋಕಗಳಲ್ಲಿ ಇಡೀ ಗಾಯತ್ರಿ ಮಂತ್ರದ ಸಾಲು ಈ ರೀತಿ ಸೇರಿಸಲ್ಪಟ್ಟಿದೆ. ಮೂರನೆಯದ್ದು, ರಾಮಾಯಣದ ಶ್ರೀರಾಮ ದೇವರ ಉಳಿದ 3 ಸಹೋದರರು ಯಾವ ದೇವರುಗಳ ಪ್ರತಿರೂಪವೆಂದು ನಿಮಗೆ ಗೊತ್ತೇ? ವಿಷ್ಣುವಿನ ದಶಾವತಾರಗಳಲ್ಲಿ ಶ್ರೀರಾಮ ದೇವರು ಸಹ ಒಂದು ಅವತಾರವೆಂದು ನಮಗೆಲ್ಲ ಗೊತ್ತು. ಆದರೆ ಅವರ ಸಹೋದರರಾದ ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನ ಯಾವ ದೇವರುಗಳ ಅವತಾರ ಎನ್ನುವುದಾದರೆ ಅದರಲ್ಲೇ ಇರುವ ವಿವರದ ಪ್ರಕಾರವಾಗಿ ಲಕ್ಷ್ಮಣನು ವಿಷ್ಣುವಿನ ಆಸನವಾದ ಆದಿಶೇಷನು, ಭರತ ಶತ್ರುಘ್ನರು ವಿಷ್ಣುವಿನ ಕೈಯಲ್ಲಿ ಸದಾ ಇರುವ ಶಂಖ ಮತ್ತು ಚಕ್ರಗಳೆಂದು ನಂಬಲಾಗಿದೆ. ನಾಲ್ಕನೆಯದ್ದು, ಶ್ರೀರಾಮನಿಗಿದ್ದ ಒಬ್ಬ ಹಿರಿ ಸಹೋದರಿಯ ಬಗ್ಗೆ ನಿಮ್ಗೆ ಗೊತ್ತೇ? ಹೌದು, ಈಕೆಯ ಹೆಸರೇ ದೇವಿ ಶಾಂತ ಎಂದು. ಆಕೆಯ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ರಾಮನ ತಂದೆಯಾದ ದಶರಥನಿಗೆ 3 ಪತ್ನಿಯರಿದ್ದು ಅವರಿಂದ ಅವರಿಗೆ 4 ಮಕ್ಕಳು ಎಂದು ನೀವೆಲ್ಲ ಕೇಳಿದ್ದೀರಿ. ಅವರೇ ಶ್ರೀರಾಮ, ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನ. ಆದರೆ ಇವರ ಜೊತೆ ಅವರಿಗೆ ಒಬ್ಳು ಮಗಳು ಸಹ ಇದ್ರು. ಶ್ರೀರಾಮ ರಾಣಿ ಕೌಸಲ್ಯೆಯ ಮಗ. ಕೌಸಲ್ಯಗಿದ್ದ ಮಗಳೇ ಶಾಂತ. ಈಕೆಯನ್ನ ಮುಂದೆ ಅಂಗರಾಜ್ಯದ ಅರಸನಾದ ದ್ರೌಪದ ಹಾಗೂ ರಾಣಿ ವರ್ಷಿಣಿ ದಂಪತಿಗಳಿಗೆ ದಶರಥ ಕೊಡುತ್ತಾನೆ. ಕಾರಣ ಅವರಿಗೆ ಮಕ್ಕಳಿರಲಿಲ್ಲ. ಅವರು ಶಾಂತಾಳನ್ನ ತಮ್ಮ ಸ್ವಂತ ಮಗಳಿಗಿಂತಲೂ ಹೆಚ್ಚಿನ ಕಾಳಜಿ ಹಾಗೂ ಪ್ರೀತಿಯಿಂದ ಸಾಕಿ ಸಲಹುತ್ತಾರೆ. ಆಕೆಯ ಬದುಕಿನ ಎಲ್ಲ ಬಾಧ್ಯತೆಗಳನ್ನ ಹೊತ್ತು ಆಕೆಯನ್ನ ಯಾವ ಕೊರತೆಯೂ ಬಾರದಂತೆ ಪಾಲಿಸ್ತಾರೆ. ಆಕೆಯನ್ನ ಋಷಿವರ್ಯನಾದ ಋಷ್ಯಶೃಂಗ ಎಂಬಾತನಿಗೆ ಕೊಟ್ಟು ವಿವಾಹ ಮಾಡಲಾಗುತ್ತೆ. ಆಕೆಗೆ ಸಂಬಂಧಿಸಿದ ಕಥೆಯೊಂದು ಬಹು ಸ್ವಾರಸ್ಯಕರವಾಗಿದೆ. ಒಂದಿನ ರಾಜ ರೌಪದನು ಶಾಂತಾಳ ಜೊತೆ ಗಹನವಾದ ಮಾತುಕತೆಯಲ್ಲಿ ತೊಡಗಿದ್ದ. ಆಗ ದೇಶಾವರಿ ಬ್ರಾಹ್ಮಣನೊಬ್ಬನು ಅಲ್ಲಿಗೆ ಬಂದು, ಇನ್ನೇನು ಮಳೆಗಾಲ ಆರಂಭವಾಗಲಿದೆ,
ಜಮೀನಿನ ಕೃಷಿ ಚಟುವಟಿಕೆಗೆ ಏನಾದರೂ ಧನ ಸಹಾಯ ಮಾಡಿ ಎಂದು ರೌಪದನನ್ನ ಕೇಳಿದಾಗ ಆವಾಗ ರೌಪದ ಅದರ ಕಡೆ ಗಮನ ಕೊಡದೆ ತನ್ನ ಮಗಳಾದ ಶಾಂತಾಳ ಜೊತೆ ಮಾತನಾಡುವಲ್ಲಿ ಮಗ್ನನಾಗಿದ್ದ. ಇದರಿಂದ ಬೇಸರಗೊಂಡ ಬ್ರಾಹ್ಮಣನು ಅಲ್ಲಿಂದ ಹೊರನಡೆದ. ಆ ಬ್ರಾಹ್ಮಣನು ಇಂದ್ರನ ಭಕ್ತ. ತನ್ನ ಭಕ್ತನಿಗೆ ಇಷ್ಟು ಅಸಡ್ಡೆ ತೋರಿ ಅವಮಾನ ಮಾಡಿದ ರೌಪದನಿದ್ದ ಸಾಮ್ರಾಜ್ಯವು ಮಳೆ ಬೆಳೆ ಇಲ್ಲದೆ ಕ್ಷಾಮದಿಂದ ನರಳುವಂತಾಗಲಿ ಎಂದು ಇಂದ್ರನು ವರುಣನಿಗೆ ತಿಳಿಸಿ ಆ ಊರ ಕಡೆ ಸುಳಿಯದಂತೆ ಆದೇಶಿಸಿದ. ಆಗ ಅಂಗರಾಜ್ಯವು ಮಳೆ ಬೆಳೆ ಇಲ್ಲದೆ ಕ್ಷಾಮದಿಂದ ನರಳುತ್ತದೆ. ಈ ಸಮಸ್ಯೆಯಿಂದ ಹೊರಬರಬೇಕಾದರೆ ಯಜ್ಞ ಯಾಗಾದಿಗಳಿಂದ ಪಂಚಭೂತಗಳಿಗೆ ಹವಿಸ್ಸನ್ನ ಅರ್ಪಿಸಿ ಅವರಿಗೆ ಸಂತೋಷವನ್ನುಂಟು ಮಾಡಬೇಕೆಂಬ ಸಂಗತಿ ರೌಪದನಿಗೆ ತಿಳಿಯುತ್ತದೆ. ಹಾಗಂತ ಈ ಯಜ್ಞವನ್ನ ಯಾರೆಂದ್ರೆ ಅವರೇ ಮಾಡುವಂತಿಲ್ಲ. ಅವರಿಗೂ ಹೆಣ್ಣಿನ ಸಾವಾಸವನ್ನೇ ಮಾಡದ ತ್ರಿಕರ್ಣ ಶುದ್ಧ ಬ್ರಹ್ಮಚಾರಿ ಮಾತ್ರವೇ ಈ ಯಾಗ ಮಾಡಲು ಅರ್ಹ. ಅಂತವನಿಂದ ಯಾಗ ಮಾಡಿಸಿದ್ರೆ ಮಾತ್ರ ಈ ಸಮಸ್ಯೆ ನೀಗುತ್ತೆಂದು ಅವನಿಗೆ ತಿಳಿದಾಗ ಅಂತವರು ಯಾರಿದ್ದಾರೆಂದು ರಾಜನು ಸುತ್ತಲೂ ಹುಡುಕಾಟ ನಡೆಸ್ತಾನೆ. ಆಗ ಅವನಿಗೆ ಈ ಋಷ್ಯಶೃಂಗ ಎಂಬುವವನು ಸಿಗುತ್ತಾನೆ. ಈತ ವಿಬಂಧಕ ಎಂಬ ಋಷಿಯ ಆಶ್ರಮದಲ್ಲಿ ಸಮಾಜದಿಂದ ಜನರಿಂದ ದೂರ ಬೆಳೆದಿದ್ದ. ಅವನಿಗೆ ಹೆಣ್ಣಿನ ಸಂಪರ್ಕವೇ ಇರಲಿಲ್ಲ. ಈ ಯಾಗ ನಡೆಸಲು ಇವನೇ ತಕ್ಕವನೆಂದು ಇವನನ್ನ ಕರೆಸಿ ಆ ಯಜ್ಞ ಮಾಡಿಸಿ ಕ್ಷಾಮವನ್ನ ದೂರ ಮಾಡಿದ್ರು. ಮುಂದೆ ಇವನನ್ನೇ ರಾಜನು ತನ್ನ ಮಗಳಾದ ಶಾಂತಾಳಿಗೆ ಕೊಟ್ಟು ವಿವಾಹವನ್ನ ಸಹ ಮಾಡಿದ. ಈ ಮುನಿಯು ಮುಂದೆ ದಶರಥ ದೊರೆಗೆ ಪುತ್ರ ಕಾಮಿಷ್ಠ ಯಾಗ ಮಾಡಿಸಿ ಅವನಿಗೆ 4 ಗಂಡು ಮಕ್ಕಳು ಜನಿಸುವಂತಾಗಲು ಕಾರಣವಾಗುತ್ತಾನೆ. 5ನೇಯದ್ದು ಸೀತಾ ಸ್ವಯಂವರವು ನಡೆಯಲು ಕಾರಣವೇನು? ಬಾಲ್ಯದಲ್ಲಿ ಒಮ್ಮೆ ಸೀತೆಯು ಶಿವಧನಸ್ಸನ್ನ ನೋಡಿ ಇಷ್ಟಪಟ್ಟು ತಾನೇ ಎತ್ತಲು ಪ್ರಯತ್ನ ಮಾಡ್ತಾಳೆ. ಇದನ್ನ ಗಮನಿಸಿದ ಜನಕ ಮಹಾರಾಜನು ಮುಂದೆ ಆ ಶಿವಧನಸ್ಸನ್ನ ಎತ್ತಬಲ್ಲ ವೀರನಿಗೆ ತನ್ನ ಮಗಳು ಜಾನಕಿಯನ್ನ ಕೊಟ್ಟು ವಿವಾಹ ಮಾಡಲು ಪ್ರಯತ್ನಿಸ್ತಾನೆ. 6ನೇಯದ್ದು ಸೀತಾ ಸ್ವಯಂವರ ನಡೆದಾಗ ಅದಕ್ಕೆ ಅನೇಕ ರಾಜ ಮಹಾರಾಜರ ಜೊತೆ ಲಂಕಾಧೀಶನಾಗಿದ್ದ ರಾವಣಾಸುರನು ಸಹ ಪಾಲ್ಗೊಳ್ಳಲು ಬಂದಿದ್ದ. ದಶಕಂಠ ಬಲಶಾಲಿಯೇ ಆದರೂ ಅವನಿಗೂ ಸಹ ಶಿವಧನಸ್ಸನ್ನ ಮೇಲೆತ್ತಲು ಸಾಧ್ಯವಾಗಲಿಲ್ಲ. 7ನೇಯದ್ದು ಸೀತಾ ಸ್ವಯಂವರದಲ್ಲಿ ಶಿವಧನಸ್ಸನ್ನ ಅಯೋಧ್ಯೆಯ ಯುವರಾಜನಾದ ಶ್ರೀರಾಮನು ಯಶಸ್ವಿಯಾಗಿ ಮೇಲೆತ್ತಿ ಸೀತೆಯನ್ನ ವರಿಸಿದ ಸಂಗತಿ ನಮಗೆಲ್ಲ ಗೊತ್ತು. ಆದರೆ ಆತ ಗೆದ್ದ ಆ ಶಿವಧನಸ್ಸಿನ ಹೆಸರು ಮಾತ್ರ ಹೆಚ್ಚಿನವರಿಗೆ ತಿಳಿದಿಲ್ಲ. ಅದರ ಹೆಸರು ಪಿನಾಕ ಎಂದು. 8ನೇಯದ್ದು ಲಕ್ಷ್ಮಣನ ಮತ್ತೊಂದು ಹೆಸರು ಗೋದಾಕೇಶ್ ಎಂದು. ಅವನನ್ನ ಗೋದಾಕೇಶ್ ಎಂದು ಸಹ ಕರೆಯುತ್ತಾರೆಂಬ ಸಂಗತಿ ಬಹಳಷ್ಟು ಜನಕ್ಕೆ ತಿಳಿದಿಲ್ಲ. ಈತ 14 ವರ್ಷಗಳ ಆ ವನವಾಸದಲ್ಲಿ ಅದು ತನಗೆ ಸಂಬಂಧಿಸಿರದೇ ಇದ್ರೂ ಸಹ ತನ್ನ ಅಣ್ಣ ರಾಮ ಹಾಗೂ ಅತ್ತಿಗೆ ಸೀತೆಯನ್ನ ಬಹಳ ಜೋಪಾನವಾಗಿ ನೋಡಿಕೊಂಡ. ಕಾಡಲ್ಲೂ ರಾತ್ರಿಯ ಸಮಯ ಅವರ ಜೊತೆ ತಾನೂ ಸಹ ನಿದ್ರಿಸಿದರೆ ಅವರನ್ನ ಕಾವಲು ಕಾಯಲು ಎಲ್ಲಿ ಸಾಧ್ಯವಾಗದೆ ಹೋಗುತ್ತದೋ ಎಂಬ ಕಾರಣದಿಂದಾಗಿ ತನಗೆ ಅಷ್ಟು ವರ್ಷ ನಿದ್ರೆಯೇ ಬೇಡವೆಂದು ನಿದ್ರಾದೇವಿಯನ್ನ ಪ್ರಾರ್ಥಿಸಿ ಆಕೆಯಿಂದ ವರ ಪಡೆದು ತನ್ನ ಅಷ್ಟೂ ನಿದ್ರೆಯನ್ನ ತನ್ನ ಪತ್ನಿಯಾದ ಊರ್ಮಿಳೆಗೆ ಕೊಡುವಂತೆ ಕೇಳಿಕೊಂಡಿದ್ದ. ಅದರಂತೆ ಅವನು ವಾಪಸ್ ಬರುವವರೆಗೂ ಊರ್ಮಿಳೆ ಅಷ್ಟೂ ದಿನಗಳ ನಿದ್ರೆಯಲ್ಲಿ ತಾನೇ ತೊಡಗಿದ್ದಳು. ಲಕ್ಷ್ಮಣನ ಅಷ್ಟೂ ನಿದ್ರೆಯನ್ನ ಅವನ ಬದಲು ಯಾರಾದರೂ ಸ್ವೀಕರಿಸಲು ಸಿದ್ಧರಿದ್ದರೆ ತಾನು ಆ ವರ ಅವನಿಗೆ ಕೊಡಲು ಸಿದ್ಧ ಎಂದು ನಿದ್ರಾದೇವಿ ಹೇಳಿದಾಗ ಲಕ್ಷ್ಮಣ ಆಕೆಯನ್ನ ಪತ್ನಿಯಾದ ಊರ್ಮಿಳಾಳ ಬಳಿ ಕಳಿಸಿದ್ದ. ಆಗ ಅದಕ್ಕೆ ಊರ್ಮಿಳಾ ಒಪ್ಪಿದ್ಲು. 9ನೇಯದ್ದು ದ್ವಾಪರದ ಕೊನೆಯಲ್ಲಿ ಶ್ರೀಕೃಷ್ಣನ ಸಾವಿನ ರಹಸ್ಯ. ಹೌದು, ಇದು ತ್ರೇತಾಯುಗದ ಆತನ ರಾಮನ ಅವತಾರಕ್ಕೆ ಸಂಬಂಧಿಸಿದ ಕತೆ ಎಂಬುದು ಇಲ್ಲಿ ಅನೇಕರಿಗೆ ಗೊತ್ತಿಲ್ಲ. ರಾಮಾಯಣದಲ್ಲಿ ರಾಮನು ಮರೆಯಲ್ಲಿ ನಿಂತು ವಾಲಿಯನ್ನ ಕೊಲ್ಲುತ್ತಾನೆ. ಆಗ ವಾಲಿಯ ಪತ್ನಿ ತಾರಕಿಗೆ ಈ ವಿಷಯ ತಿಳಿದು ಆಕೆ ರಾಮನಿಗೂ ಸಹ ಇದೇ ರೀತಿಯ ಸಾವು ಒದಗಿ ಬರಲಿ ಎಂದು ಶಾಪ ನೀಡುತ್ತಾಳೆ. ಆದರೆ ಅದು ಆ ಜನ್ಮದಲ್ಲಿ ಸಾಧ್ಯವಿರೋದಿಲ್ಲ. ಮುಂದಿನ ಜನ್ಮವಾದ ಕೃಷ್ಣಾವತಾರದಲ್ಲಿ ಇದು ನಡೆಯುತ್ತದೆ. ಕೃಷ್ಣನು ತನ್ನ ಇಡೀ ಯಾದವ ವಂಶವನ್ನ ಕಳೆದುಕೊಂಡು ಬೇಸರದಿಂದ ಕಾಡಿಗೆ ಹೋಗಿ ಮಲಗಿ ವಿಶ್ರಮಿಸುತ್ತಿದ್ದಾಗ ಜರ ಎಂಬ ಬೇಡನೊಬ್ಬ ಮರೆಯಲ್ಲಿ ನಿಂತು ಕೃಷ್ಣನ ಕಾಲನ್ನ ಜಿಂಕೆ ಎಂದು ಭ್ರಮಿಸಿ ಬಾಣ ಹೊಡೆದು ಕೃಷ್ಣನು ನೋವಿನಿಂದ ನರಳಿ ನರಳಿ ಸಾಯುವ ಹಾಗೆ ಆಗುತ್ತೆ. 10ನೇಯದ್ದು
ಜಾಂಬವಂತನಿಗೂ ರಾಮನಿಗೂ ನಡುವೆ ಆಗುವ ಯುದ್ಧದ ಮಾತುಕತೆ. ಆ ಸಮಯದಲ್ಲಿ ಜಾಂಬವಂತನು ಹನುಮನಷ್ಟೇ ಅಥವಾ ಹನುಮಂತನಿಗಿಂತಲೂ ಸಹ ಶಕ್ತಿವಂತನೇ ಆಗಿದ್ದನೆಂದು ಹೇಳಬಹುದು. ಜಾಂಬವಂತನು ತನ್ನ ಜೊತೆ ಯುದ್ಧ ಮಾಡುವಂತೆ ರಾಮನನ್ನ ಕೇಳಿಕೊಂಡಾಗ, ತಾನೀಗ ಸೀತಾನ್ವೇಷಣೆಯಲ್ಲಿದ್ದೇನೆಂದು ನಿನ್ನ ಜೊತೆ ಯುದ್ಧ ಮಾಡಲು ಸಾಧ್ಯವಿಲ್ಲವೆಂದು ಹೇಳ್ತಾನೆ. ಆದರೆ ಬರುವ ಜನ್ಮದಲ್ಲಿ ಇದು ಖಂಡಿತ ಸಾಧ್ಯವಾಗುತ್ತೆಂದು ಹೇಳುತ್ತಾನೆ. ಅದರಂತೆ ಮುಂದೆ ತಾನು ಕೃಷ್ಣನಾಗಿ ಹುಟ್ಟಿ ಜಾಂಬವಂತನೊಡನೆ ಯುದ್ಧ ಮಾಡಿ ಅವನನ್ನ ಸೋಲಿಸಿ ಅವನ ಮಗಳಾದ ಜಾಂಬವತಿಯನ್ನ ವಿವಾಹವಾಗುತ್ತಾನೆ. 11ನೆಯದ್ದು, ಆಂಜನೇಯ ದೇವರು ಬ್ರಹ್ಮಚಾರಿ ಎಂದು ನಮಗೆಲ್ಲ ಗೊತ್ತು. ಆದರೂ ಸಹ ಈತನಿಗೂ ಒಬ್ಬ ಮಗನಿದ್ದ. ಅವನೇ ಮಕರಧ್ವಜ. ಲಂಕೆಯನ್ನ ಸುಡುವ ಸಮಯದಲ್ಲಿ ಅದರ ಸಮುದ್ರದೊಳಗಿನ ಮತ್ಸ್ಯ ಕನ್ಯೆಯೊಬ್ಬಳು ಆಂಜನೇಯನನ್ನ ನೋಡಿ ಆಸೆ ಪಟ್ಟಾಗ ಆಕೆಗೆ ಜನಿಸುವ ಮಗನೇ ಈ ಮಕರಧ್ವಜ. 12ನೆಯದ್ದು, ರಾವಣನಿಗೆ ಶಿವನಿಂದ ಸಿಕ್ಕ ಹೊಸ ಪಟ್ಟದ ಬಗ್ಗೆ ಹೇಳಬೇಕು. ರಾವಣನನ್ನ ದಶಾನನ ಎಂದು ಸಹ ಕರೆಯಲಾಗಿತ್ತು. ಈತ ಶಿವನ ಪರಮ ಭಕ್ತನಾಗಿದ್ದ. ಒಮ್ಮೆ ಶಿವನನ್ನ ಕಾಣಲು ಈತ ಕೈಲಾಸಕ್ಕೆ ಬಂದಾಗ ಇವನನ್ನ ನಂದೀಶ್ವರನು ತಡೆಯುತ್ತಾನೆ. ಯಾಕಂದ್ರೆ ಆಗ ಶಿವನು ಧ್ಯಾನದಲ್ಲಿದ್ದ. ರಾವಣನಿಗೆ ಕೋಪ ಬಂದು ಕೈಲಾಸವನ್ನೇ ತಾನು ಎತ್ತಿ ಹಿಡಿಯುತ್ತಾನೆ. ಇದರಿಂದ ಅದರ ಸ್ಥಾನ ಪಲ್ಲಟವಾಗಿ ಶಿವನ ಧ್ಯಾನಕ್ಕೆ ಭಂಗ ಉಂಟಾದಾಗ ಶಿವನು ಕೋಪಗೊಂಡು ತನ್ನ ಒಂದು ಕಾಲಿನಲ್ಲಿ ರಾವಣನ ಎದೆಗೆ ಒದೆಯುತ್ತಾನೆ. ಅದರಿಂದ ಘಾಸಿಗೊಳಗಾಗಿ ರಾವಣ ಕೆಳಗೆ ಬಿದ್ದು ನೋವಿನಲ್ಲಿ ನರಳಿದ್ರೂ ಸಹ ಕೈಲಾಸವನ್ನ ಕೆಳಗುರುಳಿಸದೆ ಅದನ್ನ ಹೊತ್ತುಕೊಂಡು ತನ್ನ ನಾಮಜಪ ಮಾಡಿದ ರಾವಣನ ಭಕ್ತಿಯ ಶಕ್ತಿಗೆ ಮೆಚ್ಚಿದ ಶಿವನು ಪ್ರಸನ್ನನಾಗಿ ರಾವಣನಿಗೆ ರಾವಣೇಶ್ವರ ಎಂಬ ಬಿರುದನ್ನ ವರದ ರೂಪದಲ್ಲಿ ಕೊಡುತ್ತಾನೆ. 13ನೇದಾಗಿ, ರಾವಣನಿಂದ ರಾಮನಿಗೆ ಸಿಕ್ಕ ಸಹಾಯದ ಬಗ್ಗೆ ಹೇಳಬೇಕು. ರಾವಣನು ರಾಮನ ಬದ್ಧ ವೈರಿ ಹಾಗೂ ರಾವಣರ ಯುದ್ಧ ನಡೆದು ರಾಮನಿಂದ ರಾವಣ ಹತನಾದ ಸಂಗತಿ ನಮಗೆಲ್ಲ ಗೊತ್ತೇ ಇದೆ. ಆದರೆ ಇದೇ ರಾವಣನಿಂದ ರಾಮನಿಗೆ ಮಾತ್ರವಾದ ಸಹಾಯವೊಂದು ಲಭಿಸಿತ್ತೆಂಬ ಬಗ್ಗೆ ನಿಮ್ಗೆ ಗೊತ್ತಾ? ಹೌದು, ಅದು ರಾಮ ತನ್ನ ವಾನರ ಸೇನೆಯ ಜೊತೆ ಸಮುದ್ರ ಹಾರುವ ಸಂದರ್ಭ. ಹಾರುವ ಮುನ್ನ ಅಲ್ಲೊಂದು ಯಜ್ಞ ನಡೆಸಬೇಕಾಗಿ ಬಂದಾಗ ಅದನ್ನ ವಿಪ್ರನು ಪಂಡಿತನು ಹಾಗೂ ಜ್ಞಾನಿಯೂ ಆದವನೊಬ್ಬ ನಡೆಸಬೇಕು ಎಂಬ ಆದೇಶವಾಗುತ್ತದೆ. ಅದಕ್ಕೆ ಸೂಕ್ತ ವ್ಯಕ್ತಿ ರಾವಣ ಎಂದು ಜಾಂಬವಂತನು ಸೂಚಿಸಿದಾಗ ಈ ಆಹ್ವಾನವು ರಾವಣನಿಗೆ ಹೋಗುತ್ತದೆ. ಆಗ ಸ್ವಲ್ಪವೂ ಬೇಸರಿಸಿಕೊಳ್ಳದ ರಾವಣನು ಈ ಆಹ್ವಾನ ಅಂಗೀಕರಿಸಿ ಅಲ್ಲಿಗೆ ಬಂದು ಶಾಸ್ತ್ರೋಕ್ತವಾಗಿ ಯಜ್ಞ ನಡೆಸಿಕೊಟ್ಟು ರಾಮನು ಲಂಕೆಗೆ ಬಂದು ತನ್ನನ್ನೇ ವಧಿಸುವನೆಂದು ತಿಳಿದಿದ್ರೂ ಸಹ ಈ ಕಾರ್ಯದಲ್ಲಿ ರಾಮನಿಗೆ ವಿಜಯವು ಲಭಿಸಲಿ ಎಂದು ಹರಸಿ ಹೋಗುತ್ತಾನೆ. 14ನೆಯದ್ದು, ಇಂದ್ರನಿಂದ ರಾವಣ ಸಹೋದರ ಕುಂಭಕರ್ಣನಿಗೆ ದೊರೆಯುವ ನಿದ್ರೆಯ ವರದ ಬಗ್ಗೆ ಹೇಳಬೇಕು. ಕುಂಭಕರ್ಣನು ರಾವಣನ ಕಿರಿ ಸಹೋದರ. ಇವನು ಒಮ್ಮೆ ಬ್ರಹ್ಮನನ್ನ ಉದ್ದೇಶಿಸಿ ತಪಸ್ಸನ್ನಾಚರಿಸುತ್ತಾನೆ. ಆಗ ಇವನಲ್ಲಿ ತನ್ನ ಇಂದ್ರ ಪದವಿಯ ಬಗ್ಗೆ ಕೇಳಿ ಬಿಡುತ್ತಾನೋ ಎಂದು ಹೆದರಿದ ಇಂದ್ರನು ತಕ್ಷಣವೇ ಸರಸ್ವತಿಯ ಬಳಿ ಹೋಗಿ ಇದನ್ನ ಹೇಗಾದರೂ ತಪ್ಪಿಸುವಂತೆ ಬೇಡಿಕೊಂಡಾಗ ಕುಂಭಕರ್ಣನ ಬಳಿ ಬರುವ ಸರಸ್ವತಿ ದೇವಿಯು ಕುಂಭಕರ್ಣನ ಮನೋದ್ದೇಶವನ್ನ ಬದಲಿಸಿ ಅವನು ನಿದ್ರೆಯನ್ನೇ ವರದ ರೂಪದಲ್ಲಿ ಕೇಳುವಂತೆ ಮಾಡುತ್ತಾಳೆ. ಅಂದಿನಿಂದ ಆ ವರ ಪಡೆದ ಕುಂಭಕರ್ಣನು ವರ್ಷದ 6 ತಿಂಗಳ ಅವಧಿ ನಿದ್ರೆ ಮಾಡುವಂತಾಗುತ್ತದೆ. 15ನೆಯದ್ದು, ಹನುಮಂತನ ಪಂಚಮುಖಿ ಅವತಾರದ ಬಗ್ಗೆ. ಹನುಮಂತನು ಪಂಚಮುಖಿ ಅವತಾರ ತಾಳಿದ ಬಗ್ಗೆ ರೋಚಕ ಕಥೆಯೊಂದು ರಾಮಾಯಣದಲ್ಲಿದೆ. ರಾವಣನ ಇನ್ನೊಬ್ಬ ಸಹೋದರನಾದ ಅಹಿರಾ ರಾವಣನು ಯುದ್ಧದ ಸಮಯದಲ್ಲಿ ರಾಮ ಲಕ್ಷ್ಮಣರನ್ನ ಗುಟ್ಟಾಗಿ ತಾನು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿ ಅಡಗಿಸಿಡುತ್ತಾನೆ. ಇದು ಗೊತ್ತಾಗಿ ಹನುಮಂತನು ಅಲ್ಲಿಗೆ ಬಂದಾಗ ಅವನು ಅದರ ದ್ವಾರಪಾಲಕನಾದ ಮಕರಧ್ವಜ ಅಂದರೆ ತನ್ನ ಮಗನೊಂದಿಗೆ ಯುದ್ಧ ಮಾಡಬೇಕಾಗಿ ಬರುತ್ತೆ. ಯುದ್ಧ ಗೆದ್ದು ಅಲ್ಲಿಗೆ ಬಂದಾಗ ಅಹಿರಾವಣ ಅವನಿಗೆದುರಾಗುತ್ತಾನೆ. ಅಹಿರಾವಣನು ಸಹ ಬಲಶಾಲಿಯೇ ಆಗಿದ್ದ. ಅವನ ಪ್ರಾಣವು 5 ಜ್ಯೋತಿಗಳಲ್ಲಿತ್ತೆಂದು ಅವುಗಳೆಲ್ಲವೂ ಸಹ ಒಂದೇ ಸಲ ಆರಿದ್ರೆ ಮಾತ್ರ ಅವನ ಜೀವ ಹೋಗುವುದೆಂದು ತಿಳಿದ ಆಂಜನೇಯನು ತಾನು ಆಗ ಪಂಚಮುಖಿ ಹನುಮನಾಗಿ ಅವತಾರ ತಾಳಿ ಅಹಿರಾವಣನನ್ನ ಮುಗಿಸಿದ ಎಂದು ಪ್ರತೀತಿ ಇದೆ. ಈ ಅವತಾರಗಳಲ್ಲಿ ನರಸಿಂಹ, ವರಹ, ಗರುಡ ಹಾಗೂ ಹಯಗ್ರೀವ ರೂಪಗಳಿದ್ದವು. ಇಂತಹ ಎಷ್ಟೋ ರೋಚಕ ಅಪರೂಪದ ಕಥೆಗಳು ರಾಮಾಯಣದಲ್ಲಿ ಬರುತ್ತವೆ. ಮೇಲಿನ ಈ ಕಥೆಗಳಲ್ಲಿ ನಿಮಗೆ ಹೆಚ್ಚು ಹಿಡಿಸಿದ ಕತೆ ಯಾವುದು ಹಾಗೂ ಈ ರೀತಿಯ ಇತರೆ ಕಥೆಗಳು ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.